ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡುತ್ತಾ ಇರೋರಿಗೆ ಅಚ್ಚ ಕನ್ನಡದ ನಮಸ್ಕಾರಗಳು. ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಕೋಲ್ಡ್ ಆಗಿದೆ, ಅದರಿಂದ ವಾಯ್ಸ್ ಚೇಂಜ್ ಆಗಿದೆ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಾನು ಇಲ್ಲಿ ಮೊದಲು ಇವತ್ತು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಬಿದ್ದಿರೋ ಕಾರಣದಿಂದ ಇವತ್ತು ನಾನು 21 ಮಂಗಳವಾರ ಕಡಲೆಹಾರ ಗಣಪತಿ ವ್ರತ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಿ ಹೂವು ಎಲ್ಲ ಮುಡಿಸಿ ದೀಪಕ್ಕೆ ಎಣ್ಣೆ ಹಾಕಿ ಎಲ್ಲ ಆದಮೇಲೆ ಮನೆ ಹೊಸ್ಲಿಗೆ ನಾನು ಅರಿಶಿಣ ಕುಂಕುಮ ರಂಗೋಲಿ ಹಾಕಿ ಪ್ರತಿನಿತ್ಯ ಬಿಡ್ತೀನಿ. ಇದೆಲ್ಲ ರೆಡಿ ಆದಮೇಲೆ ಮನೆ ದೇವರಿಗೆ ದೀಪ ಹಚ್ಚಿಸಿ ಮನೆ ಕುಲ ದೇವರಿಗೆ ದೀಪ ಹಚ್ಚಿ ಬೇಡಿಕೊಂಡು ನಂತರ ನಾನು ಹೊಸ್ಲಿಗೆ ಕೈ ಮುಗಿದು ಬೇಡಿಕೊಂಡು ಆದಮೇಲೆ ನಾವು ಈ ಹೊಸ್ಲಿಗೆ ಕೈ ಮುಗಿಯುವಾಗ ಶ್ರೀಮಹಾಲಕ್ಷ್ಮೀ ನಾರಾಯಣರ ಸಮೇತ ಬಂದು ನೆಲೆಯಾಗಿ ನಿಲ್ಲು ಅಂತ ಬೇಡ್ಕೋಬೇಕು. ಯಾಕೋತ ಯಾವಾಗಲೂ ತಥಾಸ್ತು ಅಂತ ಹೇಳ್ತಾ ನಾವೇನೇ ಒಂದು ಪ್ರತಿಯೊಂದು ಬೇಡ್ಕೊಂಡ್ರು ಅದು ನೆರವೇರುತ್ತೆ. ಇದು ನನ್ನ ಅನುಭವ. ಇದೆಲ್ಲ ಆದಮೇಲೆ ನಾನು ಬಾಗಿಲಿಂದ ಲಕ್ಷ್ಮೀ ಕುಬೇರ ಫೋಟೋ ಇಕ್ಕಿದ್ದೀನಿ. ಅದು ಕೈ ಮುಗ್ದಾದ್ಮೇಲೆ ನಾನು ಗಣೇಶನಿಗೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಅದಾದಮೇಲೆ ಕಡಲೆಹಾರ 21 ಕಡಲೆಹಾರ ಹಾಕಿ ಮತ್ತು ಗರಿಕೆ ಇಟ್ಟು ಹೂವು ಇಟ್ಟಾದಮೇಲೆ ಪ್ರಸಾದಕ್ಕೆ ಅಂತ ನಾನು ಕಡಲೆಕಾಳು ಇಕ್ಕಿದ್ದೀನಿ. ಇಕ್ಕಾದ್ಮೇಲೆ ಧೂಪ ಗಂಕಡಿ ಎಲ್ಲ ಬೆಳಗ್ಗೆ ಗಣೇಶ ಅಷ್ಟೋತ್ತರ ಶತಮಾವಳಿ ಓದ್ಕೊಂಡು ಮನಸ್ಸಲ್ಲಿರುವಂಥ ಇಷ್ಟಾರ್ಥವನ್ನೆಲ್ಲ ಬೇಡಿಕೊಂಡು ಅಕ್ಷತೆ ಕಾಳು ಹಾಕಿ ಕೈ ಮುಗಿದು ನಂತರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಂತರ ಇವಾಗ ಮಕ್ಕಳು ಎದ್ದೇಳೋಷ್ಟರಲ್ಲಿ ನಾವು ಬೆಳಗ್ಗೆ ನಾಷ್ಟ ಮಾಡಬೇಕು. ನನ್ನ ಮಗಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ರೆಡಿ ಮಾಡಿ ನಾಷ್ಟಕ್ಕೆಲ್ಲ ತಯಾರು ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಇಡ್ಲಿಗೆ ನೆನೆಸ್ಕೊಂಡಿದ್ದೆ. ನನ್ನ ಮಕ್ಕಳಿಗೆ ರೈಸ್ ಅಲೌಡ್ ಇಲ್ಲ ಆದ ಕಾರಣದಿಂದ ಚಪಾತಿ, ಇಡ್ಲಿ, ಪೂರಿ ಈ ಥರ ಐಟಮೇ ಹಾಕಿ ಕಲಿಸ್ಬೇಕು. ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕಿ ನೀರು ಕಾಯೋ ಅಷ್ಟರಲ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡು 2 ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆಗಿರೋವಂಥ ಇಡ್ಲಿನ ಸಪ್ರೇಟಾಗಿ ಒಂದು ಬೌಲ್ಗೆ ನಾನು ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಉಳಿದಿರೋದು ಬೇಕಂದಾಗ ಮಾಡ್ಕೋಬೋದಂತ ಸಪ್ರೇಟಾಗಿ ಇಟ್ಕೊಂಡಿದ್ದು. ಇದೆಲ್ಲ ಆದಮೇಲೆ ಇಡ್ಲಿ ಪ್ಲೇಟ್ಗೆ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಅದು ಬಿಡ್ತೀನಿ. ಬೇಯಷ್ಟರಲ್ಲಿ ನನ್ನ ಮಕ್ಳಿಗೆ ಎದ್ದೊಳಿಸ್ಬಿಟ್ಟು ರೆಡಿ ಮಾಡಿ ಅಲ್ಲಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ರೆಡಿ ಮಾಡೋಕ್ಕೆ ಆಯಿತು. ಇವಾಗ ನಾನು ಯಾವಾಗಲೂ ಇದೇ ಥರ ಇಡ್ಲಿ ಸಾಂಬಾರು ಮಾಡ್ಕೊತೀನಿ. 1 ಕಪ್ ಆಗೋಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 4ರಿಂದ 5 ಹೆಸರು ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನನ್ನ ಮಕ್ಕಳು ಖಾರ ತಿನ್ನೋಲ್ಲ, ಆದ್ದರಿಂದ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಹಾಕಿ ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊತೀನಿ. ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಇದಲ್ಲೇ ಕೂಗಿಸ್ಕೊತೀನಿ. ಇದು ಬೇಯೋಷ್ಟರಲ್ಲಿ ಇನ್ನು ನನ್ನ ಮಕ್ಕಳಿಗೆ ಜಡೆ ಹಾಕಿ ಜುಟ್ಟಾಕಿ ಎಲ್ಲ ರೆಡಿ ಮಾಡ್ಕೋಬೇಕು. ಮಾಡೋ ಅಷ್ಟರಲ್ಲಿ ಇದು ಕೂಗಿ ಬೇಯ್ತಾ ಇರುತ್ತೆ. ಇದು ಬೆಂದ ಮೇಲೆ ಇದಕ್ಕೆ ನಾನು ಕಾಯಿ ಸ್ವಲ್ಪ ಎತ್ಕೊತೀನಿ. ಹಸಿ ತೆಂಗಿನಕಾಯಿ ತುರಿ ಎತ್ಕೊಂಡು ಅದನ್ನು ತುರಿದಿಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬೆಂದಿದೆ. ಇವಾಗ ಇದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಬೆಂದಿರೋ ಅಂಥ ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಪ್ರೇಟಾಗಿ ಎತ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಇದು ಯಾವಾಗಲೂ ನಾವು ಇಡ್ಲಿಗೆ ನಮ್ಮ ಮನೇಲಿ ಮಾಡೋದಿದೆ. ಇದ್ರ ಜೊತೆಗೆ ಚಟ್ನಿನೂ ಸಹ ಮಾಡ್ಕೊತೀವಿ. ಇದ್ರ ಜೊತೆಗೆ ನಾನು ತುರಿದ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತೀನಿ. ಇದಾದಮೇಲೆ ಒಂದು ಪಾತ್ರೆ ಕಾದಿದ ನಂತರ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ರುಬ್ಬಿದಂಥ ಟೊಮೊಟೊ ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಹಸಿ ವಾಸನೆ ಹುರಿದಾದ್ಮೇಲೆ ಇದಕ್ಕೆ ನಾನು ಮಿಕ್ಕಿದಂಥ ಬೇಳೆ ಅದನ್ನು ಒಂದು ರೌಂಡ್ ತಿರ್ಸ್ಕೊಂಡು ಮಿಕ್ಸಿಲಿ ತಿರ್ಸ್ಕೊಂಡಾದ್ಮೇಲೆ ಇದಕ್ಕೆ ರಸಮ್ ಹಾಕಿದ್ದೀನಿ. ರಸಮ್ ಹಾಕಿ ಚೆನ್ನಾಗಿ ಕುದಿಸ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಕುದಿದಾದ್ಮೇಲೆ ನೋಡಿ ಇವಾಗ ಕುದೀತಾ ಇದೆ. ಇದು ರೆಡಿ ಆಗಿದೆ. ಇವಾಗ ಇಡ್ಲಿ ಜೊತೆಗೆ ಸಾಂಬಾರು ಹಾಕಿ ಮಕ್ಕಳು ಕೊಡ್ತಾಯಿದ್ದೀನಿ. ಇದು ತಿನ್ನೋಷ್ಟರಲ್ಲಿ ನಾನು ಇನ್ನೊಂದು ಮಗಳಿಗೆ ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬನ್ನಿ ಏನೇನು ಬೇಕು ಅಂತ ಅದಕ್ಕೂ ತಯಾರಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇದ್ರ ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸು
ಕಟ್ಟಬೇಕು. ಅದಕ್ಕೂ ರೆಡಿ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಲಂಚ್ ಬಾಕ್ಸಿಗೆ ಒಂದು ಇಡ್ಲಿ ಹಾಕ್ತಾಯಿದ್ದೀನಿ. ಜಾಸ್ತಿ ಅಂತೂ ತಿನ್ಕೊಂಡು ಬರೋಲ್ಲ ನನ್ನ ಮಗಳು. ಒಂದು ಇಡ್ಲಿ ಮತ್ತು ಸ್ವಲ್ಪ ಸಾಂಬಾರು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಸಪ್ರೇಟಾಗಿ ಹಾಕಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಆಯಿತು. ಇದೆಲ್ಲ ಆದಮೇಲೆ ಇನ್ನು ನನ್ನ ಎರಡನೇ ಮಗಳಿಗೆ ಅವಳಿಗೂ ರೆಡಿ ಮಾಡ್ಕೋಬೇಕು. ಅವಳಿಗೆ ಸಪ್ರೇಟಾಗಿ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ನೂಕೋಲು ಎತ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊ ಎತ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಬೇಳೆ, 2ರಿಂದ 3 ಸ್ಪೂನ್ ಆಗೋಷ್ಟು ಅಕ್ಕಿ ತೊಗೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಮಿಶ್ರಣ ಮಾಡ್ಕೊತೀನಿ. ಚೆನ್ನಾಗಿ ತೊಳೆದಾದ್ಮೇಲೆ ನಾನಿಲ್ಲಿ ಕುಕ್ಕರ್ ತೊಗೊಂಡಾಯ್ತು. ಕುಕ್ಕರಿಗೆ ಅಕ್ಕಿ ಮತ್ತು ಬೇಳೆ ತೊಳ್ಕೊಂಡಿರೋದು ಹಾಕಿ, ಬೇಳೆ ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಅಂಥ ತರಕಾರಿ ಹಾಕ್ತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಾದ್ಮೇಲೆ ನೀರು ಹಾಕ್ಬಿಟ್ಟು, ನೀರು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಆದಮೇಲೆ ಕೂಗಿಸ್ಕೊತಾ ಇದ್ದೀನಿ. ಇದು ಬೆಂದಾದಮೇಲೆ ಮಕ್ಳಿಗೆ ಸರ್ವ್ ಮಾಡ್ಬೋದು. 9 ತಿಂಗಳಿಂದ ಮೇಲ್ಪಟ್ಟ ಮಕ್ಳಿಗೆ ಸ್ವಲ್ಪ ಲಿಕ್ವಿಡ್ ಥರ ಮಾಡಿ ತಿನ್ನಿಸ್ಬೋದು. ನನ್ನ ಮಗಳು 2 ವರ್ಷದಿಂದ ಸ್ವಲ್ಪ ನಾನು ಚೆನ್ನಾಗಿ ಬೇಯಿಸಿದಲ್ಲೇ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ನಿಮಗೆ ಲಿಕ್ವಿಡ್ ಬೇಕಂದರೆ ಚೆನ್ನಾಗಿ ಇದಕ್ಕಿನ್ನೂ ಸ್ವಲ್ಪ ಹೆಚ್ಚಾಗಿ ನೀರು ಹಾಕಿ ಚೆನ್ನಾಗೂ ಬೇಯಿಸ್ಕೊಬೋದು. ಇಲ್ಲ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಮಿಕ್ಸಿಲಿ ಬೇಕಾದ್ರೆ ರುಬ್ಕೊಂಡು ಲಿಕ್ವಿಡ್ ಥರ ಮಾಡ್ಕೊಬೋದು. ಇಲ್ಲ ಅಂತಂದರೆ ಹಾಗೆ ತಿನ್ನಿಸ್ತೀನಿ ಅಂದರೆ ನಾನು ಇದೇ ಥರ ನನ್ನ ಮಗಳಿಗೆ ಹಿಂಗೆ ತಿನ್ನಿಸೋದು. ಸ್ವಲ್ಪ ಗಟ್ಟಿಯಾಗಿ ತಿನ್ನಿಸ್ತೀನಿ, ಯಾಕಂದರೆ ಸ್ಟ್ರೆಂತ್ ಬರಲಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂದ್ಬಿಟ್ಟು ನಾನು ಹೀಗೆ ತಿನ್ನಿಸ್ತೀನಿ. ಇದು ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರಿಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಪಟ್ಟ ಮಕ್ಕಳಿಗಂದರೆ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಲಿಕ್ವಿಡ್ ಥರ ತಿನ್ನಿಸ್ಬೋದು, ಮಿಕ್ಸಿಲಿ ಮಾಡಿ ತಿನ್ನಿಸ್ಬೋದು.